ಹಲೋ ಸರ್, ನಮಸ್ಕಾರ. ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಯಾರು? ಹಾ ಸರ್, ನಾನು ಸತೀಶ್ ಯಾರು ಅಂತ, ವಿತ್ ದ ಸರ್ನೇಮ್ ಆಫ್ ಯಾರು. ಸತೀಶ್ ಯಾರು? ಸತೀಶ್ ಯಾರು? ಹಾ ಸರ್, ಸತೀಶ್ ಯಾರು. ಏ ಸತೀಶ್ ಯಾರು? ಹಾ ಸರ್, ಸತೀಶ್ ಯಾರು. ಏ ನೀನ್ ಯಾರು? ನಾನ್ ಸತೀಶ್ ಯಾರು ಸರ್. ಲೇ ನಿಂಗ್ ನನ್ ನಂಬರ್ ಯಾರೋ ಕೊಟ್ಟಿದ್ದು? ಹಾ ಸರ್, ನಿಮ್ ನಂಬರ್ ನಮ್ ಫ್ಯಾಮಿಲಿ ಮೆಂಬರ್ ಅಲ್ಲಿ ಒಬ್ರು ಸೀಮಾ ಯಾರು ವಿತ್ ದ ಸರ್ನೇಮ್ ಆಫ್ ಯಾರು, ಸೀಮಾ ಯಾರು ಅನ್ನೋರು ನಿಮ್ ನಂಬರ್ ಕೊಟ್ರು ಸರ್. ಸೀಮಾ ಯಾರು? ಹಾ ಸರ್, ಸೀಮಾ ಯಾರು. ಲೇ ಸೀಮಾ ಯಾರು? ಹಾ ಸರ್, ಸೀಮಾ ಯಾರು. ಲೇ ಸೀಮಾ ಯಾರು? ಯಾರು? ಸೀಮಾ 2 ಸತಿ ಸರ್ನೇಮ್ ಅಲ್ಲ ಸರ್, ಒಂದೇ ಸತಿ ಸರ್ನೇಮ್. ಸೀಮಾ ಯಾರು ಅಷ್ಟೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ. ಇವಾಗ ನೀನ್ ಯಾರು? ನಾನ್ ಸತೀಶ್ ಯಾರು ಸರ್. ನೀನ್ ಸತೀಶ್ ಯಾರು? ನಿಂಗೆ ನಂಬರ್ ಕೊಟ್ಟು ಸೀಮಾ ಯಾರು? ಹಾ ಸರ್. ಈಗ ನೀ ಇಬ್ರು ಯಾರ? ಸರ್, ನಿಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ನಿಮ್ಗೆ ಮೋಸ್ಟ್ಲಿ ಅವ್ರ ಅಪ್ಪ ಗೊತ್ತಿರ್ಬೋದು ಸರ್. ಅವ್ರ ಅಪ್ಪ ನಿಮ್ಮ ಆಫೀಸಲ್ಲೇ ಕೆಲಸ ಮಾಡೋದು. ಅವ್ರ ಅಪ್ಪ ಯಾರು? ಅವ್ರ ಅಪ್ಪ ನಿಖಿಲ್ ಯಾರು ಅಂತ ಸರ್. ಇವಾಗ ಈ ಬೇವರ್ಸಿ ನಿಖಿಲ್ ಯಾರು? ಸೀಮಾ ಯಾರು ಅವ್ರ ಅಪ್ಪ ಸರ್. ಸೀಮಾ ಯಾರು? ಯಾರು? ಸೀಮಾ ಯಾರು ನಮ್ ಕಸಿನ್ ಸರ್. ನೀನ್ ಯಾರು? ಸರ್, ನಾನು ಸತೀಶ್ ಯಾರು ಸರ್. ಲೇ ಯಾರು ನೀವೆಲ್ಲ? ಲೇ ಮನೇಲಿ ಮಾಡಕ್ ಕೆಲ್ಸ ಇಲ್ವೇನ್ರ ನಿಮ್ಗೆ? ಏ ಕರೆಕ್ಟ್ ಕಡ, ಯಾರೋ ನೀನು? ಸತೀಶ್ ಯಾರು ಅಂತ ಸರ್. ಲೇ ನಿಮ್ ಮನೆ ಎಲ್ಲೋ ಇರೋದು? ಸರ್, ನಮ್ಮ ಮನೆ ಯಾವ ವಿಜಯನಗರ ಅಂತ ಸರ್, ಬೆಂಗಳೂರಲ್ಲಿ ಇರೋದು. ಯಾವ ವಿಜಯನಗರ? ಹಾ ಸರ್, ಯಾವ ವಿಜಯನಗರ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ನ್ ಜರ್ಕೆ ನನ್ ಮಕ್ಳು ಸರ್ಕಾರ ಅವ್ರು ಅವ್ನ್ ತಾಯಿನಾಡ ಅವ್ರ ಅಪ್ಪಂಗ್ ಕೊಟ್ಟಾರ ಅವ್ರು. ದೋಸ್ತ್, ನಾನು ಹೊಡಿತೇನೆ ಬರೀ ಒಂದ ಮಾತು ಹೇಳ, ನಿನ್ನ ಕಣ್ಣಿಗೂ ಕಾಣಂಗಿಲ್ಲ ಹಂಗ 4 ಮಂದಿ ಏನಂತಾರ ನನ್ ಚಿಂತಿ ಅಲ್ಲ, ನನ್ ಹೇರ್ ಹೋದಂತ ಹೋದ್ರು ನನ್ ಕೇಳೋರಿಲ್ಲ. ಖರೆ ನೀ ನನ್ನ ದೋಸ್ತ್ ಹೌದಾ ಅಲ್ಲ? ಯಾರಿಲ್ಲತ್ತಾರ, ಊರಾಗೆಲ್ಲ ಹೋಗಿ ಕೇಳು. ಹಂಗಾದ್ರೆ ಒಂದು ಮಾತು ಹೇಳಿ ನೋಡುನು. 2 ವರ್ಷದಿಂದ ಇದೇ ದಿನ ಇದೇ ಟೈಮಿಗೆ ನಾ ಏನು ಮಾಡ್ಲತ್ತಿದ್ನ ಅಂತೇಳಿ. ಅಲ್ಲೇನು ಮಾಡ್ಲಾಗತ್ತಿದ್ವಿ, ಮದುವೆ ನಡೀತು, ಏನಿಗೆ ತಾಳಿ ಕಟ್ಲಾಗತ್ತಿದ್ವಿ. ಹೌದು ಹುಲಿ, ದೋಸ್ತಿ ಅಂದ್ರೆ ಇದಕ್ಕತ್ತಾರಲ್ಲೇ, ಎಲ್ಲ ನೆನ್ಪಿಟ್ಟಿ ನೋಡು. ಅದು ಆದಿಂದ 1 ವರ್ಷ ಆದ್ಮ್ಯಾಗ ಇದೇ ದಿನ ಇದೇ ಟೈಮಿಗೆ ನಾ ಏನು ಮಾಡ್ಲತ್ತೀನಿ. ನಿಮ್ಮ ಮನೆ ಮುಂದೆ 5 ಗಂಟೆದಾಗ ಕಸ ಮೊಸರು ಮಾಡ್ಲಾಗತ್ತಿದ್ವಿ. ತಾಳ್ಮೆ ಕಲಿಯೋದಕ್ಕೆ ಯೋಗನ ಬೆಸ್ಟ್, ಅದನ್ನೇ ಮಾಡೋಣ. ಹರ್ಷವರ್ಧನ್ ಯೋಗಕ್ಕೆ ಸ್ವಾಗತ. ಮೊದಲಿಗೆ ಮ್ಯಾಟ್ ಅನ್ನು ಹಾಕಿಕೊಳ್ಳಿ. ಮ್ಯಾಟ್ ಅನ್ನು ಹಾಕಲು ಬರುವುದಿಲ್ಲವೇ? ಶುರು ಮಾಡ್ದ ಗುರು. ಅದನ್ನು ತಿರುಗಿಸಿ ಹಾಕಿಕೊಳ್ಳಿ. ಈಗ ನಿಧಾನವಾಗಿ ಮ್ಯಾಟ್ ಮೇಲೆ ಮಲಗಿಕೊಳ್ಳಿ. ಮಲಕಬೇಕಾ? ಮಲಕಬೇಕು ಅಂದ್ರೆ ಇನ್ನೂ ಬೆಸ್ಟ್ ಆಯ್ತಲ್ಲ. ಹೋಗಿ ಹೊದಿಕೆ ದಿಂಬು ಹಾಕೋಣ, ಆರಾಮ ಮಲಗೋಣ. ಮಲಗಿಕೊಳ್ಳುವುದೆಂದರೆ ಹೊದಿಕೆ ದಿಂಬನ್ನು ಹಾಕಿ ಮಲಗಿಕೊಳ್ಳುವುದಲ್ಲ. ಈಗ ಕಾಲನ್ನು ಮೇಲೆತ್ತಿ. ಅದಕ್ಕೆ ಆಗಿ ಮಲ್ಕೋಬೇಕು, ನಿಂತ್ಕೊಂಡೆ ಕಾಲೆತ್ತೀನಿ ನಾನು. ಈಗ ಕಾಲನ್ನು ನಿಧಾನವಾಗಿ ಕೆಳಗಿಳಿಸಿ ಮುಂದೆ ಬಗ್ಗಿ ಉಸಿರನ್ನು ಒಳಗೆಳೆದುಕೊಳ್ಳಿ. ಉಸಿರನ್ನು ಎಳೆದುಕೊಂಡು ಮುಂದೆ ಕೇಳೋ. 2 ಕೈಗಳನ್ನು ಮುಂದೆ ಚಾಚಿ ಎಡಗಾಲನ್ನು ಹಿಂದೆ ಹಾಕಿ. ಈಗ ನಿಧಾನವಾಗಿ ಬಲಗಾಲನ್ನು ಹಿಂದೆ ಚಾಚಿ. ಆ ನಂತರ ನಿಧಾನವಾಗಿ ತಲೆಯನ್ನು ಮೇಲೆ. ಉಸಿರು ಬಿಡಕ್ಕೆ ನಿಮ್ಮಪ್ಪ ಹೇಳ್ತಾನ. ಯಾವನಿಗೆ ಬೇಕಿತ್ತಲ್ಲ. ಏನ್ ಸರ್ ಕರೆದ್ರಿ? ನಿನ್ಗೊಂದು ಬ್ಯಾಡ್ ನ್ಯೂಸ್. ಏನ್ ಸರ್ ಅದು? ನಾಳೆ ಬೆಳಗ್ಗೆ 5 ಗಂಟೆಗೆ ನಿನ್ನ ಗಲ್ಗೇರಿಸ್ತಾ ಇದ್ದೀವಿ. ಗಲ್ಗೇರಿಸ್ತಾ ಇದೀವಿ ಅಂತಂದ್ರೆ ನಗ್ತಿದ್ಯಲ್ಲ ಸರ್. ಬೆಳಿಗ್ಗೆ 8:30 ಪೇಪರ್ ಬಂದು ಎಬ್ಬಿಸಿದ್ರೆ ಸರ್ ನಾನು ಎದ್ದೇಳೋದು. ಪ್ರಮಾಣ ಮಾಡೋ. ಏನಂತ ಸರ್? ಇನ್ ಮುಂದೆ ಯಾವತ್ತು ಪರಿಷ್ಕಲ್ತನ ಮಾಡಲ್ಲ ಅಂತ ಪ್ರಮಾಣ ಮಾಡು. ಸರ್, ನಾನು ಇವತ್ತು ಪ್ರಮಾಣ ಮಾಡ್ತಾ ಇದ್ದೀನಿ ಸರ್. ಇನ್ ಮುಂದೆ ಅಲ್ಲ ಸರ್, ಇನ್ಮೇಲಿಂದ ಹಿಂದೆ ಕಳ್ತನ ಮಾಡ್ತೀನಿ ಸರ್. ನೀವು ಕಳ್ಳನ ಮಕ್ಳು ಯಾಕೋ ಕಳ್ತನ ಮಾಡ್ತೀರಾ ಸರ್? ನಿಮ್ಗೋಸ್ಕರ, ನಿಮ್ ಮಕ್ಳಿಗೋಸ್ಕರ, ನಿಮ್ ಕುಟುಂಬಕ್ಕೋಸ್ಕರ ಸರ್. ಏನ್ ಹೇಳ್ತಿದೀಯೋ ಸರ್? ನಾವು ಕಳ್ತನ ಮಾಡಿದ್ರೆ ಅಲ್ವಾ ಸರ್ ನಿಮ್ಗೂ ಕೆಲ್ಸ? ನಿಮ್ ಕೆಲ್ಸ ಕಿತ್ಕೊಳಕ್ ನನ್ಗೇನಾದ್ರು ಇದಾ ಸರ್? ಮಾಡಿ ಸರ್ ನಿಮ್ ಕೆಲ್ಸ, ನಮ್ ಕೆಲ್ಸ ನಾವು ಮಾಡ್ತೀವಿ.
ಫಸ್ಟ್ ಒಂದ್ ವಿಡಿಯೋ ಹಾಕ್ತೀನಿ ನೋಡ್ಕೊಂಬರ್ರಿ. ಎಷ್ಟು ವರ್ಷದ ಲವ್? ಅಯ್ಯೋ 3 ತಿಂಗಳು ಅಷ್ಟೇ. ಮಿಂಡ್ರಿಗುಟ್ಟು ಸುಳ್ಯಾರಿ ಇರೋದಕ್ಕೆ ಲವ್ ಮೇಲೆ ಇಂಟ್ರೆಸ್ಟ್ ಆಗೈತಿ ನಮ್ಗೆ. ಏನೋ ಅಣ್ಣ ಏನ್ ಡೈಲಾಗ್ ಹೇಳಿದೀಯ? ನಿನ್ ಡೈಲಾಗಿಗೆ ಬ್ಯಾನ್ ಆದ್ ನಾನು. ಇನ್ನು ಕೂದ್ಲನ್ನು ಕುದುರಿ ಸೆಂಟಾಗ್ಯಾವ, ಮೂವತ್ತೇನು ಬೆಕ್ಕಿನ ತಡ್ ಆಗೈತಿ. ಕಜಿನಾಯಿ ಮೇಲೆ ಏನೋ ನೋಡ್ತಾ ಇದ್ಯಾ? ಸೂರ್ಯ ನೋಡ್ತಾ ಇದ್ರಿ ಗುರುಗಳೇ. ಇವನು ಭಸ್ಮಾಸುರ. ಇವ್ನು ನೋಡಿದ ತಕ್ಷಣ ಸೂರ್ಯ ಬರ್ನಾಗ ಬಿಡ್ತಾನೆ. ಲೇ, ಸಣ್ಣ ವಯಸ್ಸಿಂದ ಸೂರ್ಯ ನೋಡೇ ಅಲ್ವಾ? ನೋಡಿದ್ದ ಗುರುಗಳೇ, ಹೋದ್ವಾರ ಊರ್ಗ್ ಹೋಗಿದ್ನ, ಅಲ್ಲಿದ್ದ ಸೂರ್ಯ ಇಲ್ಲಿಗೆ ಹೆಂಗ್ ಬಂತು ಅಂತ. ಅದು ಈ ವಾರ ನಮ್ಮ ಊರಲ್ಲಿ ಕಾಂಟ್ರಾಕ್ಟ್ ತಗೊಂಡವ್ರೆ, ಅದಕ್ಕೆ ಬಂದವನೆ. ಐ ಸ್ಟಿಡ್ ಡಾಗ್ ಸ್ಪ್ರೇಡ ಆ ದಿ ಸೈಡ್, ಆ ಬ್ಯಾಕ್ ಸೈಡ್. ಇನ್ಸ್ಟಾಗ್ರಾಮಿಗೆ ಹೊಸ ಜೋಡಿ ಬಂದಿದೆ. ಮೊದಲು ರೀಲ್ಸ್ ನೋಡಿ, ಆಮೇಲೆ ಒಂದೊಂದೇ ಕಮೆಂಟ್ ಓದೋಣ. ಯಾವ್ದಕ್ಕೂ ತಲೆ ಕೆಡಿಸ್ಕೊಬಿಡಿ ಫ್ರೆಂಡ್ಸ್. ಯಾವಾಗ್ಲೂ ಚೆನ್ನಾಗಿರೋ ಹಣ್ಣನ್ನು ಕೀಟಗಳೇ ತಿನ್ನೋದು. 20 ವರ್ಷ ಕಷ್ಟಪಟ್ಟು ಬೆಳೆಸಿದ ತಂದೆ ತಾಯಿ ಮೋಸ ಮಾಡಬಾರ್ದು ಅಂತ ಬದುಕಿದೀನಿ ಅಷ್ಟೇ. ನಮ್ಮನ್ ಯಾಕೋ ಅಯ್ಯ ಅನ್ನಿಸ್ತೀರಾ? ಯಾವ ದೇವರಿಗೆ ಪೂಜೆ ಮಾಡ್ತೀಯ ಹೇಳು ಗುರು? ಪಕ್ಷಿಗಳಿಗೆ ನೀರಿಟ್ರೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಅಣ್ಣ ಜ್ಯೂಸ್ನ ಇಟ್ಟಿದ್ದಾನೆ. ನಿಜವಾಗ್ಲೂ ನೋಡಕ್ ಆಗ್ತಿಲ್ಲಪ್ಪ, ಮೊಬೈಲ್ನ ಹೊಡೆದಾಕ್ತೀನಿ. ಏನ್ ಪುಟ್ಟಂಗಣ ಹಿಡಿಯೋದ್ ಹಿಡಿತಾ, ಸರಿಯಾಗಿರೋದ್ನ ಹಿಡಿದಿಗೆ ಬಿಡು. ತುಂಬಾ ಧನ್ಯವಾದಗಳು ತಿಕ ಉರಿಸಿದ್ದಕ್ಕೆ. ಮನಿ ಯಜಮಾನಿ ಅತ್ತಿ ಅಂತ ಅತ್ತಿಗೆ ಹೋಗ್ಬೇಕು ಕೊಟ್ರೆ ಸೊಸಿಗೆ ಪುಟ್ಪತ್ತಿ ಬಿಡಣ. ಏನ್ ಕಿರ್ಕೊಂಡ್ ತಿನ್ನಕ್ ಕಳ್ಸಾನ? ಅವ್ರು ಮನೆಯ ಬಾಳೆ ಮಾಡ್ಕೊಂಡ್ ತಿನ್ನೋದ್ ಬೇಡ. ನನಗ್ ಒಬ್ಬಕ್ಕಿಗೆ 10 kg 2,000 ರೂಪಾಯಿ ಕೊಟ್ರೆ ಅವ್ರೆಲ್ಲ ಹೋಗ್ಬೇಕು, ಬೀದಿ ಪಾಲ್ ಆಗ್ಬೇಕು ಅವ್ರು. ಅದನ್ನೇ ಮುಂಚೆ ಮಾತಾಡ್ಬೇಕಾಗಿತ್ತು ಅವನು. ನೀನ್ ಒಬ್ಬಕ್ಕಿಗೆ ಕೊಡ್ತೇನಿ, ಸ್ವಸ್ಥರಿಗೆ ಕೊಡಲ್ಲ. ಸ್ವಸ್ಥರಿಗೆ ಯಾರ ಮನೆಗಾರ ಕಳ್ಸು. ಫ್ರಿಡ್ಜ್ ಇರಬಾರ್ದು, ಟಿವಿ ಇರಬಾರ್ದು, ಇನ್ನೊಂದ್ ಇರಬಾರ್ದು. ಅಂದ್ರೆ ಕೂಲಿ ಮಾಡ್ಕೊಂತೀನ ಪುಟ್ಬತ್ತಾಗಿರನಿಗೂ ಐತಿ. ನಿನ್ ಮನೆಗ್ ಒಂದೇ ಇರಬಾರ್ದು, ಎಲ್ಲರ ಮನೆಗೂ ಬೇಕು. ಅದನ್ನ ವಚನ ಅವಾಗ ನಡೆಸ್ಬೇಕಾಗಿತ್ತು. ನೀನು ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕಾರ ಕೈ ಮುಕ್ಕಂತ ಬಂದೆ ಹಿಂಗ್ ಹಿಂಗ್ ಜೋತಾಡ್ಕೆ ಅಂತ. ಅವಾಗ ಎಲ್ಲೋಗಿದ್ದೆ ನಾನು ಇರ್ಬೇಕೋ ಬೇಡ? ಅಣ್ಣ ಯಾವಾಗ್ಲೂ ನಿಮ್ ಹುಡುಗಿ ಜೊತೆ ಇರ್ತಾನ ಕಾರಣ, ಅದಕ್ಕೆ ಹೊಡೆದು ತಕ ಬಂದಿದೀವಿ. ಸಿಂಹ ಸುಮ್ನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆಣಕ್ತಾನೆ ಇರ್ತವೆ. ಅವಳಿಗೆ ಬೈಕಲ್ಲಿ ಡ್ರಾಪ್ ಮಾಡೋದೇನಂತೆ, ಐಸ್ ಕ್ರೀಮ್ ತಿನ್ಸೋದೇನಂತೆ, ಕೇರ್ ಮಾಡೋದೇನಂತೆ, ಅವ್ಳು ಚಾಕ್ಲೇಟ್ ತಿನ್ಸೋದೇನಂತೆ. ಕುಡಿಬೇಕು, ರಕ್ತ ಕುಡಿಬೇಕು. ಏಯ್ ತೆಗಿರೋ ಮಾಸ್ಕು. ಎಷ್ಟು ಮಿಸ್? ಏಯ್ ಮಿಕ್ಕಳಿಸ್ರ. ಏನಣ್ಣ ಹಿಂಗ್ ಹೇಳ್ತಾ ಇದ್ಯಾ? ಅವ್ನ್ ಪಟಾಯಿಸಿರೋದ್ ನಿಮ್ ಹುಡುಗಿನ? ಅವ್ನ ನಮ್ಮ ಹುಡುಗಿ ಅಣ್ಣ ಕಣೋ, ಬ್ಯಾಡ್ರಲ್ಲಿ ಬಸಪ್ಪ ಅಂತ. ಅವಳೇ ಡಾನು. ಎಲ್ಲ ನನ್ ಮಕ್ಳು ಓಡೋಗ್ಬಿಟ್ರು. ಅಣ್ಣ ಈ ಬೋಳಿ ಮಗಂಗ್ 4 ತತ್ಕಣ. ಬಿಗ್ ಬಾಸ್ 11ರಲ್ಲಿ ವಿರಾಟ್ ಕೊಹ್ಲಿ ಗೆಲ್ಬೇಡ್ದಿತ್ತು. ನೀರ್ ಹಾಕೊಂಡಂಗ್ ಕುಡಿದು ಬಿಟ್ಟವನೆ. ಬಿಗ್ ಬಾಸ್ 11ರಲ್ಲಿ ಇದು ಯಾರ್ಯಾರ ಬೇರೆಯವ್ರು ಗೆಲ್ಬೇಕಿತ್ತು ಫ್ರೆಂಡ್ಸ್. ಬಿಗ್ ಬಾಸ್ 11ರಲ್ಲಿ ನನಗೆ ವಿರಾಟ್ ಕೊಹ್ಲಿ ಗೆದ್ಬಿಟ್ಟು ನಾನು ತುಂಬಾ ಬೇಜಾರಾಗೋಯ್ತು ಫ್ರೆಂಡ್ಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಹಲೋ ಫ್ರೆಂಡ್ಸ್. ಕಿಸೋನ್ಗೌಡ ಏನಂತ ಲವ್ ಹೆಂಗ್ ಮಾಡೋದು ಅಂತ ಕೇಳ್ತಾರಲ್ಲ. ಓ ಫ್ರೆಂಡ್ ಹೆಂಗ್ ಮಾಡೋದು ಅಂತ ಕೇಳೋಳೆ. ಹೆಂಗ್ ಮಾಡೋದು? ಉಪೇಂದ್ರ ಸರ್ ಅವ್ರು ಹೆಂಗ್ ಮಾಡಿದ್ರು? ಅಕ್ಕ ಇನ್ನೊಂದ್ಸರಿ, ಅಕ್ಕ ಇನ್ನೊಂದ್ಸರಿ, ಅಕ್ಕ ಒನ್ಸ್ ಮಾರ್, ಅಕ್ಕ ಒನ್ಸ್ ಮಾರ್. ಲಾಸ್ಟ್ ಒಂದ್ಸರಿ ಹೇಳ್ಬಿಡು. ಅಕ್ಕ ಇದೊಂದ್ ಸಾರಿ ಲಾಸ್ಟ್. ಹೋಯ್ಕಂತ ಯಾಕೆ ಎಡ್ಡೆ ಗೊತ್ತಾ? ನೀನ್ ತಂದೆ ಹಾಕ್ತಿದ್ಯಾ? ನಮ್ ಕಬ್ಬಿನ ಕದವಳಿಗೆ ಒಂದಂದಿ 4 ಮರಿ ಹಾಕದೆ. ಲವ್ ತಗೊಳ್ರ 4 ಜನ ಹಂಚ್ಕೊಳ್ರಿ. ನನ್ ಚಪ್ಪಾಳೆಯಿಂದ ಚಪ್ಪಾಳೆ ಹೊಡ್ರಿ, ವಿಜಿಲ್ ಅಂದ ವಿಜಿಲ್ ಹೊಡಿರಿ.
ಏಯ್ ಇದು ನೆಕ್ಸ್ಟ್ ವೀಕ್ ಕೊಡ್ತೀನಿ, ಹೊಡಿದ ಚಪ್ಪಾಳೆ. ಮಹಾನದಿ ಮೆಗಾ ಆಡಿಷನ್. ನಿನ್ನ ಖಂಡಿತವಾಗಿಯೂ ಸೆಲೆಕ್ಟ್ ಮಾಡ್ತೀವಿ, ಆಕ್ಟ್ ಮಾಡಮ್ಮ. ಅವಳು ಅವಾಗಿಂದ ನಟನೆ ಮಾಡ್ತಾ ಇದ್ದಾಳೆ. ಓಹೋ ಹೋ ಹೋ. ಇದು ಹೊಡಿದ ಚಪ್ಪಾಳೆ ವಿಸಿಲು. ಅಣ್ಣ ಇನ್ನು ಚೆಕ್ ಕೊಟ್ಟಿಲ್ಲ. ನಾವು ಆಯ್ಕೆ ಮಾಡಿದ್ದೀವಿ. ಓಹೋ ಹೋ ಹೋ. ಏಯ್ 4 ಗಂಟೆಯಿಂದ ಕೂರ್ಸ್ಕೊಂಡಿದ್ದೀರಪ್ಪ, ಸಿಗರೇಟ್ ತಗೊಂಬರ್ರಪ್ಪ. ಗಂಡನಿಗೆ ನನ್ನ ನಂಬರ್ ಮೆಸೇಜ್ ಬರುತ್ತೆ, ಸಾರಿ ಬ್ರದರ್ ನಿಮ್ ವೈಫ್ ಯೂಸ್ ಮಾಡ್ಕೊಂಡಿದೀನಿ, ಅದ್ರಲ್ಲೂ ನೀವು ಊರಲ್ಲಿ ಇದ್ದಿರೋ ಟೈಮಲ್ಲಿ ತುಂಬಾ ಯೂಸ್ ಮಾಡ್ಕೊಂಡಿದೀನಿ, ತಪ್ಪಾಯ್ತು ಕ್ಷಮಿಸ್ಬಿಡಿ, ಇನ್ಮೇಲೆ ಆತರ ಮಾಡಲ್ಲ ಅಂತ ಮೆಸೇಜ್ ಬರುತ್ತೆ. ಈ ಮೆಸೇಜ್ ನೋಡ್ಕೊಂಡು ಗಂಡ ಸಡನ್ ಹೋಗ್ಬಿಟ್ಟು ಹೆಂಡತಿನ ಡೈರೆಕ್ಟ್ ಶೂಟ್ ಮಾಡ್ತಾನೆ. ಶೂಟ್ ಮಾಡಿದ 2 ನಿಮಿಷ ಆದ್ಮೇಲೆ ಇನ್ನೊಂದು ಮೆಸೇಜ್ ಬರುತ್ತೆ, ಸಾರಿ ಬ್ರದರ್ ವೈಫೈ ಆಗಿತ್ತು, ವೈಫ್ ಆಗಿದೆ ಅಂತ. ಸೊ ಮೊರಲ್ ಆಫ್ ದ ಸ್ಟೋರಿ ಆತರ ಇರ್ಬೇಕು, ಬರ್ಗೆಟ್ ಹತ್ರ. ಬಾಬಿ ಸರಪ್ ಹಾಕ್ರಿದ ಸಾಬನ್ ಬ್ಯಾಡಿದೆ, ಏನ್ ಕಾಲಾಗಂಗಿಲ್ಲ ಬಿಡಂಗಿಲ್ಲ. ಬಾಬಿ ಅಲ್ಲ ನಮ್ಮಮ್ಮ, ನಮ್ಮ ಅಮ್ಮಗ ಬಾಬಿ ಅಂತ ಹುಚ್ಚಿ. ನನಗ್ ಬಾಬಿನೇ ಅವ್ರ. ನಿನ್ ಹೆಸರೇನ? ಸರಪ್ ತೊಂಬೋಗ್ ನಿಮ್ ಮೊದ್ಲು. ನೀ ತಗೊಂಬ ಸರಪ. ಏ ಬಿಡ ಬಿಡಲ್ಲಿ ಹುಚ್ಚದ ಐಕಿ. ನಾ ಆಮೇಲೆ ಇರ್ತೀನಿ, ಹೋಗಲ್ಲಿ. ಇದ್ ತಗೊಂಡ್ ತಿಕ್ಬೇಕ, ಅದ್ ನನ್ ಸಾಬೂನ ನಾನ್ ಜಾಕ ಮಾಡ್ಬೇಕು ಕೊಡ. ನಾ ಮಾಡ್ತೀನಿ ಬಾಯ್ ಜಾಗ. ನೀ ಮೊದ್ಲದ ಬಾಂಡೆ ತೊಳಿ. ಬಾಬಿ ತೋರಿ ಒಳಗ. ಏ ಬಾಬಿ ಇಲ್ಲ, ನೀರು ನೋಡೆ ಮಕ್ಕಕ್ಕ ಒಗಿತೇನಿ. ಚಾಕ್ಲೇಟ್ ಇದು ಹೊಸಾದ. ಬಿಡ ಬಿಡ ಅಯ್ಯೋ ಕೆತ್ತ झूठ बोलता है बच्चा, जा अंदर होगा. ए ಏನ್ ಹೇಳಿತಿ? ಪಾನಿ ಕೈಕೋ ವೇಸ್ಟ್ ಕರ. ಏ ಕೈಕೋ ವೇಸ್ಟ್ ಇದ್ರೊಳಗ ಹಾಕತ್ತೆ ನಾನ. ಅದ್ರಾಗ ಹಾಕ್ಬಿಟ್ ಬಿಡದು. ಏನ್ ನಡೀಲಿ? ಏನ ನಿನ್ ತಲಿ ಬಟಾಟೆ ಅಂತ ಹೇಳಿನಿಲ್ಲ ಗಳೆ. ನಿನ್ ತಲಿ ಬಟಾಟೆ ಜಾತಕ್ಕೆ ಅದೇನ ತಿನ್ ನೋಡ್ ಗೊತ್ತಾಗ್ತದ. ನಮ್ಮ ಮಾವ ಬೇರೆದವ್ರ ಕೊಟ್ಟಿದ್ದೀನಿ, ಬೇಡಂದಾರ ಹುಚ್ಚಿ. ಏ ಚಾಕ್ಲೇಟ್ ತಿನ್ನ. ನೀ ತಿನ್ನ ತಿನ್ಕೊ ನಿಂದ. ಉಟ್ಕೊ ಜಾದರ್ಸಿ. ಇದ್ ತಗೊಂಡ್ ಮಕ ತಿಕ್ತೆ ನೋಡ್ ನಿಂದ. ಕೂದ್ಲ ಎಲ್ಲಾ ಬೆಳಗಾಗ ಹುಚ್ಚಿ. ತಿಕ್ಕೋ ಕೂದ್ಲ ತಿಕ್ಕೋ ನಿಂದ. ನಡಿ ಕಡೆ ನೀನ ನಡಿ. स्वर्ग बच्चा आधे घंटे में होने का काम एक दिन लगा है मुझे इधर. ಹೇಳ್ತೇನೆ ಎಲ್ಲಾರ್ಗು. ಗಿರೆ का नीचे उतर रे ಚಪ್ಪಲ ಬಿಡದನ್ನ ನಂದದ. ವಾ 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 ನಿಮ್ಮ ಮನೆಗೆ ಹೇಳ್ತೀನಿ ತಡಿ, ನಿಮ್ಮ ಮನೆಗೆ ಹೇಳ್ತೀನಿ ತಡಿ. ಲೇವ್ ಜಿಸಿ ಅಂದರ ಆಂಟಿ ನಮ್ಮ ಮನೆ ಅಲ್ಲದ, ಆಂಟಿ ಮನೆ ಅದ, ನಮ್ಮ ಮನೆ ಅಲ್ಲೇ. ಆಂಟಿ ನಿಮ್ಮ ಮನೆ ಯಾವ್ದು? ಚಪ್ಪಲ್ ತಾನ ಹೋಗಿ ನಂದದ. ನಿಮ್ಮ ಮನೆ ಕೆಲ್ಸದಕ್ಕಿದ್ದಾಳೆ ಚಪ್ಪಲ ಎಲ್ಲ. ಕೋಣಿ ಚಿನ್ನಾಗ ಬಚ್ಚ ಯಾರ್ದ್ರಿ ಇದು? ಕೊಡ್ತೀರಿ ಚಪ್ಪಲ? ಇದು ನೋಡ ಕೊಡ್ ಚಪ್ಪಲ. ಇಲ್ಲ ಏನ್ ಹಲ್ಕಟ್ಟದ ಹುಡುಗ? ಬಾಲ ಬಾಲ ನಂಗ್ ರೊಕ್ಕ ಕೊಡ. ಅಯ್ಯೋ ಎದ್ರ ರೊಕ್ಕ? ಆಕಿ ಬಿಡಿಸಿದೆಲ್ಲ ಕೊಡ. ಹೌದಲ್ಲ ಹೌದಲ್ಲ, ತಗೋ ತಗೋ ತಗೋಪಿ. ನಾಳೆ ಬಾರ, ಅಲ್ಲಿ ಅನ್ಸೋಯ ಆಂಟಿದು ಐತಿ. ಇನ್ನೊಂದ್ ರೂಪಾಯಿ ಕೊಡ. ಏ ನಾಳೆ ಬಾ, ಮತ್ ಕೊಡದೈತಿ ಅಲ್ಲಿ ಅನ್ಸೋಯ ಆಂಟಿದು. ನಾಳೆ ಬರ್ತೀನಿ, 2 ರೂಪಾಯಿ ಬೇಕು ನಂಗ. ಏ ಅನ್ಸೂಯ ನಾಳೆ ಬರ್ತಾಳ, ಅಕ್ಕಿ ಕೆಲಸದಕ್ಕೇನು ಪಟ ಪಟ ಬಿಡಿಸ್ಬಿಡೋಣ. ಊರಿ ಸಬ್ಕಾರ ಪುಡಿ ನಂಗ ಊಟ ಮಾಡ್ದಂಗ್ ಮಾಡ್ತಾಳ. ಬಿಡಿಸನ್ ತಗೋರಿ, ಬರ್ತಾನ ನೋಡು, ನಾಳೆ ಹೇಳಿನಿ. ನಮಸ್ತೆ ಡಾಕ್ಟ್ರೆ. ನಮಸ್ತೆ, ಹೇಳಿ. ಯಾಕೋ 2 ದಿನದಿಂದ ಮೈ ಕೈ ಎಲ್ಲ ನೋವು ಡಾಕ್ಟ್ರೆ. ಅದಕ್ಕೆ ನೀವು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಬೇಕು. ಎಕ್ಸಸೈಸ್ ಮಾಡ್ತಿದ್ದೀನಿ, ಆದ್ರೂ ಕಾಲ್ ನೋವು ಕಡಿಮೆನೇ ಆಗಿಲ್ಲ. ಹೌದಾ? ನೀವು ದಿನಕ್ಕೆ ಒಂದು 10 ಕಿಲೋಮೀಟರ್ ನಡೀರಿ, ಸರಿ ಆಗ್ತದೆ. ಮತ್ತೆ ಮದ್ದೆಂತ ಬೇಡ, ಆಯ್ತಾ? ಹಾ ಸರಿ ಡಾಕ್ಟ್ರೆ. Many years later. ಡಾಕ್ಟ್ರಿಗೊಂದು ಫೋನ್ ಮಾಡ್ಕೊಳ್ಳ. ಹಲೋ ಡಾಕ್ಟ್ರೆ, ಅದೇ ನಾನು ಅವತ್ತು ಬಂದಿದ್ನಲ್ಲ, ಆಗ ದಿನಕ್ಕೆ 10 ಕಿಲೋಮೀಟರ್ ನಡಿಬೇಕು ಅಂತ ಹೇಳಿದ್ರಲ್ಲ, ಅವಾಗಿಂದ ಶುರು ಮಾಡಿದ್ದೀನಿ. ಇವತ್ತು ಅಫ್ಘಾನಿಸ್ತಾನದಲ್ಲಿದ್ದೀನಿ. ವಾಪಸ್ ಬರೋದಾ ಇಲ್ಲ ರಷ್ಯಾ ಕಡೆ ಮುಂದುವರಿಸ್ಲಾ? ರಷ್ಯಾ ಕಡೆಗೆ ಹೋಗೋದು ಒಳ್ಳೇದು.
ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮಿಂಡ್ರಿ ವ್ಯಕ್ಕಿಲಿ ಕರಡಿ ಪ್ರಿಂಟೆಡ್ ಚಡ್ಡಿನ ಹಾಕೊಂಡು ಮಲಗಿರ್ಬೇಕಾದ್ರೆ ಕರಡಿ ಕಬೀರ್ ಬಂದ್ಬಿಟ್ಟು ಚಡ್ಡಿನ ಕದ್ಕೊಂಡು ಓಡೋಗ್ಬಿಡುತ್ತೆ. ಮಿಂಡ್ರಿ ವ್ಯಕ್ಕಿಲಿ ಮೊನ್ನೆ ಅಷ್ಟೇ ಚಿಕ್ಕಪೇಟೆಯಿಂದ ಜಾರಾ ಫಸ್ಟ್ ಕಾಪಿ ಚಡ್ಡಿನ ಬೈ ಮಾಡಿದೆ. ರಂಡಿ ರಾಬ್ರಿ ನನ್ ಮಗ ಕದ್ಕೊಂಡೋದ ಅಂತ ಹೇಳಿ ಬೈಕೊಂಡು ಬೈನಾಕುಲರ್ ನ ಹಿಡ್ಕೊಂಡು ಮರನ ಹತ್ತಿ ಅದ್ರಲ್ಲಿ ನೋಡಿದಾಗ ಕರಡಿ ಕಬೀರ್ ದೂರದಲ್ಲಿ ಹೋಗ್ತಿರೋದು ಕಾಣಿಸುತ್ತೆ. ಮಿಂಡ್ರಿ ವ್ಯಕ್ಕಿಲಿ ಮರದಿಂದ ಕೆಳಗಡೆ ಇಳ್ಕೊ ಬಂದು ದೊಡ್ಡ ಚಾಕಲ್ಲಿ ಅದ್ರ ಶಾಟನ ತರದಾಕಿ ಶಾಟದ ಕೂದಲನ್ನೆಲ್ಲ ಒಂದ್ ಕಡೆ ಗುಡ್ಡೆ ಹಾಕಿ ಟೈಲರಿಂಗ್ ಮಿಷಿನ್ ಅಲ್ಲಿ ಅದನ್ನ ಹೊಲ್ದು ರೆಕ್ಕೆನ ಮಾಡ್ಕೊಳ್ಳುತ್ತೆ. ಆ ರೆಕ್ಕೆಗಳನ್ನ ಯೂಸ್ ಮಾಡ್ಕೊಂಡು ಅಲ್ಕೈದನ ತರ ಹೋಗಿ ಬಾಂಬ್ ಇಸ್ಕೊ ಬಂದು ಆ ಬಾಂಬ್ ನ ಕರಡಿ ಮೇಲೆ ಬಿಸಾಕ್ಬಿಡುತ್ತೆ. ಕರಡಿ ಅದೇ ಬಾಂಬಿಗೆ ಟೊಮೆಟೊ ಗೊಜ್ಜು ಮಾಡೋ ಬಾಂಡ್ಲಿಯಿಂದ ಬ್ಯಾಕ್ ಶಾಟ್ ಹೊಡೆದಾಗ ಅದೋಗಿ ಮಿಂಡ್ರಿ ಬೇಕ್ ಹತ್ರ ಬಿದ್ದೋಗ್ಬಿಡುತ್ತೆ. ಮಿಂಡ್ರಿ ವ್ಯಕ್ಕಿಲಿ ಅಲ್ಕಟೂಲಿ ಹತ್ರ ಹೋಗ್ಬಿಟ್ಟು ಕಲರ್ಫುಲ್ ಆಗಿದ್ ನನ್ನ ಇಂಡಿಯನ್ ದೇಸಿ ಬ್ಲಾಕ್ ಪುಸಿ ಮಾಡ್ಬಿಟ್ಟ ಅಂತ ಹೇಳಿ ಕಂಪ್ಲೇಂಟ್ ಮಾಡುತ್ತೆ. ಅಲ್ಕಟೂಲಿಯಲ್ಲಿ ಫುಲ್ ಸಿಟ್ಟಾಗ್ಬಿಟ್ಟು ಅದ್ರ ಚೇತಕ್ ಸ್ಕೂಟಿನ ತಗೊಂಡು ಕರಡಿ ಚೂತ್ನ ಹೊಡಿತೀನಂತ ಹೊರಟೋಗ್ಬಿಡುತ್ತೆ. ಕರಡಿ ಕಬೀರಿಲಿ ಬೆಟ್ಟದ ಮೇಲಿಂದ ದೊಡ್ಡ ಬಂಡೆಕಲ್ನ ಉಳಿಸಿ ಚೇತಕಲ್ಲಿ ಹೋಗ್ತಿದ್ದೆ ಅಲ್ಕಟೂಲಿ ಚೂತ್ನೇ ಪುಡಿ ಮಾಡ್ಬಿಡುತ್ತೆ. ಕರಡಿ ಕಬೀರಿಲಿ ಮಿಂಡ್ರಿ ಬೇಕು ಅಲ್ಕಟೂಲಿ ಇಬ್ರು ನಾನು BBMP ಅವ್ರ ತಳ್ಳ ಗಾಡಿಯಲ್ಲಿ ಮನೆಗೆ ತಗೊಂಡೋಗಿ ಅಲ್ಕಟೂಲಿ ಶಾಟನ ಬೋಳ್ಸಿ ಅದ್ರ ಕೂದಲಿಂದ ಟೈಲರಿಂಗ್ ಮಾಡಿ ಬ್ರಾನ ಮಾಡಿ ಹಾಕೊಂಡು ಬಲೆ ಬಲೆ ಚಂದದ ಚೆಲುವೆ ಹೆಣ್ಣು ಇದು ಅನ್ನೋ ಸಾಂಗಿಗೆ ಡ್ಯಾನ್ಸ್ ನ ಮಾಡುತ್ತೆ. ಅಲ್ಕಟೂಲಿಲಿ ಮಿಂಡ್ರಿ ಬೆಕ್ಕಿನ ಸವಾಸ ಮಾಡದಲ್ಲೇ ಇದ್ದಿದ್ರೆ ನ್ಯಾಷನಲ್ ಅನಿಮಲ್ ಇಂದ ಇಂಟರ್ನ್ಯಾಷನಲ್ ಅನಿಮಲ್ ಆಗ್ತಿದೆ ಅಂತ ಹೇಳಿ ಕಣ್ಣೀರ್ನ ಇಟ್ಕೊಂಡು ಬೆತ್ತಲೆ ವಾಕಿಂಗ್ ನ ಮಾಡ್ಕೊಂಡು ಹೊರಟೋಗ್ಬಿಡುತ್ತೆ.